Dear friends, welcome to my YouTube channel, The Classic Corner. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮಗೆ ಗೊತ್ತಿದೆ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀವಿ. ನೀವು ನೋಡ್ತಾ ಇದ್ದೀರಿ ಅಂತ ನಂಬಿದ್ದೀನಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ನೀವು ಹೇಗೆ ಇಂಗ್ಲಿಷ್ ಮಾತನಾಡಬೇಕು ಕನ್ನಡದ ಮೂಲಕ ಅನ್ನುವುದನ್ನ ನಾನು ಈ ಕೋರ್ಸ್ಗಳ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಇದ್ದೀನಿ ಮತ್ತು ಇಂಗ್ಲಿಷ್ ಲಿಟರೇಚರ್ ಸೆಟ್ ನೆಟ್ ಆಸ್ಪಿರೆಂಟ್ಸ್ ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದಿಷ್ಟು ಅದರ ಬಗ್ಗೆನೂ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಕ್ಲಾಸಿಕ್ಸ್ ವರ್ಕ್ಸ್ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಅವುಗಳನ್ನ ಓನ್ಲಿ ಲಿಟ್ರೇಚರ್ ಸ್ಟೂಡೆಂಟ್ ನೋಡ್ಬೇಕಂತೇನಿಲ್ಲ, ಯಾರಾದ್ರೂ ನೋಡ್ಬೋದು. ಮಾಡರ್ನ್ ಡೇ ಲೈಫ್ಗೆ ಕನೆಕ್ಟ್ ಮಾಡಿ ಆ ವಿಡಿಯೋಗಳನ್ನ ಮಾಡಿರ್ತೀನಿ ನಾನು. ಓನ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಅದನ್ನ ನೋಡ್ಬೇಕು, ನಮಗ್ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ನೀವು ವಿಡಿಯೋಗಳನ್ನ ನೋಡಿದ್ರೆ ನಿಮ್ ಇಂಗ್ಲಿಷ್ನು ಇಂಪ್ರೂವ್ಮೆಂಟ್ ಆಗತ್ತ, ಮತ್ತ ನಿಮ್ಮಲ್ಲಿ ಈ ಜಗತ್ತನ್ನು ನೋಡುವ ಪರ್ಸ್ಪೆಕ್ಟಿವ್ ದೃಷ್ಟಿಕೋನನು ಚೇಂಜ್ ಆಗುತ್ತದೆ. ನಿಮ್ಮಲ್ಲಿ ನಿಮ್ಮ ಲೈಫ್ ನಲ್ಲಿ ಬದಲಾವಣೆನೂ ಆಗುತ್ತೆ. ಆ ತರ ಆ ವಿಡಿಯೋಗಳನ್ನ ಮಾಡಿದ್ದೀನಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ, ಕ್ಲಾಸಿಕ್ಸ್ ಇನ್ ಲಿಟ್ರೇಚರ್ ಅಂತೇಳಿ. ನೀವು ಆ ವಿಡಿಯೋಗಳನ್ನ ತಪ್ಪದೇ ನೋಡ್ರಿ. 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಇದಾವವು, ನೋಡುವುದು ಒಳ್ಳೇದು. ಈಗ ನಾವು ಮತ್ತೆ ಓಲ್ಡ್ ಕ್ವಶನ್ ಪೇಪರ್, ಯಾವುದೇ ಎಕ್ಸಾಮ್ ಇರಲಿ, ಆ ಕ್ವಶನ್ ಪೇಪರ್ದಿಂದ ಒಂದು ಕ್ವಶನ್ ಅನ್ನು ತಗೊಂಡು ಅದನ್ನ ಇನ್ ಡೀಟೇಲ್ ಆಗಿ ಬಿಡಿಸ್ತಾ ಇದೀವಿ. ಈಗಾಗಲೇ ಹಲವಾರು ಕ್ವಶನ್ಗಳನ್ನ ಬಿಡಿಸ್ತೀನಿ, ನೀವು ನೋಡ್ರಿ. ನಿಮ್ಮ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಇದು ಮತ್ತೊಂದು ಕ್ವಶನ್. ಯಾವ ಕ್ವಶನ್ ಪೇಪರ್ ಅಂತ ಗೊತ್ತಿಲ್ಲ, ಬಟ್ ಒಂದು ಓಲ್ಡ್ ಕ್ವಶನ್ ಪೇಪರ್ ಅಂತ ಕ್ವಶನ್. ಮೊದಲು ಬಹಳ ಈಸಿಯಾಗಿ ತಗೊಂಡಿರ್ತೀನಿ ನಾನು. ಇದು ಈಸಿ ಆಗಿದೆ ಕ್ವಶನ್, ನೀವು ತಿಳ್ಕೊಳ್ಬೇಕು. ಯಾವ್ದಾದ್ರು SDA ಎಕ್ಸಾಮ್ ಕ್ವಶನ್ ಪೇಪರ್ ಇರ್ತದ, ನೀವು ಏನು KS ಎಕ್ಸಾಮ್ ಬರಿತಿರ್ತೀರಿ, ಅಥವಾ IAS ಎಕ್ಸಾಮ್ ಬರಿತಿರ್ತೀರಿ, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಬರಿತಿರ್ತೀರಿ, ಅಥವಾ PU ಪೋಸ್ಟ್ ಲೆಕ್ಚರರ್ ಪೋಸ್ಟಿಗೆ ಎಕ್ಸಾಮ್ ಅನ್ನ ಬರಿತಿರ್ತೀರಿ. ಇದು SDA ಐತೆ, ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹೇಳ್ತಾ ಇದ್ದೇನೆ ನಾನು. SDA ಗೀತಿದು ಈ ಕ್ವಶನ್ ಪೇಪರ್ ನಾವು ಬಿಡಿಸೋಂಗಿಲ್ಲ, ನಡೀತದ. ಏನು ನಾವು ಟೀಚರ್ ಪೋಸ್ಟ್ಗೆ ಕಂಡಕ್ಟ್ ಮಾಡಿದಂತ ಕ್ವಶನ್ ಪೇಪರ್ ಅನ್ನೇ ಬಿಡಿಸ್ಬೇಕು. ಬ್ಯಾಂಕಿಗೆ ಹೋಗೋರು ಬ್ಯಾಂಕಿಂಗ್ ನಲ್ಲಿ ಏನಂದ್ರೆ ಓಲ್ಡ್ ಕ್ವಶನ್ ಪೇಪರ್, ಬ್ಯಾಂಕಿಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ ಅನ್ನೇ ಬಿಡಿಸ್ಬೇಕು ಅನ್ನೋದು ಮೂರ್ಖತನ. ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಯಾವ ಪೋಸ್ಟಿನ ಇರ್ಲಿ ಅವು, ಓಕೆ, SDA ಪೋಸ್ಟಿನ ಇರ್ಲಿ, ಟೀಚರ್ ಪೋಸ್ಟಿನ ಇರ್ಲಿ, ಬ್ಯಾಂಕಿನ ಪೋಸ್ಟಿನ ಇರ್ಲಿ, ಎಲ್ಲಾ ಕ್ವಶನ್ ಪೇಪರು ಬಿಡಿಸ್ಬೇಕು ನೀವು. ಯಾಕಂದ್ರೆ ಇಂಗ್ಲಿಷ್ ಗ್ರಾಮರ್ SDA ಒಂದು ಗ್ರಾಮರ್ ಬೇರೆ ಇರೋದಿಲ್ಲ, ಬ್ಯಾಂಕಿಂಗ್ ಎಕ್ಸಾಮ್ ಒಂದು ಬೇರೆ ಇರೋದಿಲ್ಲ, SSC GD ಒಂದು ಎಕ್ಸಾಮಿಗೆ ಬೇರೆ ಇರೋದಿಲ್ಲ, ಓಕೆ, ಅಗ್ನಿವೀರಿಗೆ ಒಂದು ಬೇರೆ ಇರೋದಿಲ್ಲ. ಎಲ್ಲಾ ಸೇಮ್ ಗ್ರಾಮರ್ ಇರ್ತದ. ಅದಕ್ಕಾಗಿ ನಾನು ಅಗ್ನಿವೀರ ಎಕ್ಸಾಮ್ ಅನ್ನ ಬರಿತಾ ಇದ್ದೀನಿ. ಅಗ್ನಿವೀರ ಎಕ್ಸಾಮ್ ಓಲ್ಡ್ ಕ್ವಶನ್ ಪೇಪರ್ ಅಷ್ಟೇ ಬಿಡಿಸ್ಬೇಕು ಅಂತ ತಿಳ್ಕೊಬೇಡ್ರಿ. ಯಾವುದೇ ಕ್ವಶನ್ ಪೇಪರ್ ಇರಲಿ ಅದನ್ನ ಬಿಡಿಸ್ಬೇಕು ನೀವು, ಅಂದ್ರೆ ದೊಡ್ಡ ಈಸಿ ಆಗತ್ತ ನಿಮಗೆ ಎಕ್ಸಾಮ್ದಲ್ಲಿ. ನಾವು ಮೊದಲು ಏನ್ ಮಾಡ್ಬೇಕು, ನೀವು ಕ್ವಶನ್ ಪೇಪರ್ ಅನ್ನು ಬಿಡಿಸ್ಬೇಕಾದ್ರೆ ಒಂದು ಕ್ವಶನ್ ಪೇಪರ್ ಅನ್ನ ತಗೊಳ್ರಿ. ಅದು 25 ಇರ್ಬೋದು, 30 ಮಾರ್ಕ್ಸ್ ಇರ್ಬೋದು, 30 ಕ್ವಶನ್ಸ್ ಇರ್ಬೋದು, 50 ಕ್ವಶನ್ಸ್ ಇರ್ಬೋದು. ಇಡೀ ಕ್ವಶನ್ ಆನ್ಸರ್ ಅಥವಾ 4 ಆಪ್ಷನ್ ಅನ್ನು ಓದಿ ಆನ್ಸರ್ ಓದ್ರಿ. ಎಲ್ಲವನ್ನು ಒಮ್ಮೆ ಓದ್ರಿ. 10 ಆದ್ರೂ ಆಯ್ತು, 5 ಆದ್ರೂ ಆಯ್ತು, 20 ಆದ್ರೂ ಆಯ್ತು, 25 ಆದ್ರೂ ಆಯ್ತು, ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಹಂಗ ಓದ್ಬೇಕು ಒಮ್ಮೆ. ಆಮೇಲೆ ಫಾರ್ ಎಕ್ಸಾಂಪಲ್ 25 ಕ್ವಶನ್ ಓದಿರಿ ಅಂದ್ರೆ ಅದರಲ್ಲಿ ಒಂದು ಕ್ವಶನ್ ನ ಪಿಕಪ್ ಮಾಡ್ರಿ, ಅದನ್ನ ತಗೊಳ್ರಿ, ಅದನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ರಿ. ಮೊದಲು ಅದನ್ನ ಕ್ವಶನ್ ಆನ್ಸರ್ ಓದ್ರಿ, ಆಮೇಲೆ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿದೆ ಅದು ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ಬೇಕು. ಈಗ ಆರ್ಟಿಕಲ್ ಗೆ ಸಂಬಂಧಪಟ್ಟಿತ್ತಂದ್ರ ಆನ್ಸರ್ ಹಾಕಿರ್ತದ ಅಂತ ತಿಳ್ಕೊಡ್ರಿ. ನೀವು ಅದನ್ನ ಓದಿ ಹಂಗೆ ಮುಂದೆ ಹೋಗ್ಬಾರ್ದು. ಆರ್ಟಿಕಲ್ A and D ಮೂರುಗಳ ಬಗ್ಗೆ ನೀವು ಓದ್ಬೇಕು. ಎ ಎಲ್ಲಿ ಯೂಸ್ ಮಾಡ್ತೀವಿ, ಯಾನ್ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಓದ್ಕೋತ ಹೋಗ್ಬೇಕು. ಡಿಟೇಲ್ ಆಗಿ ಆ ಚಾಪ್ಟರ್ ಅನ್ನ ಮುಗಿಸ್ಬೇಕು, ಅಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಇನ್ನೊಂದು ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು
ಟೆನ್ಸಿಗೆ ಸಂಬಂಧಪಟ್ಟಿತ್ತು ಮತ್ತು ಒಂದು ಜನರಲ್ ಕ್ವಶನ್ ಇದು. ಇಂಥವು ಬಂದಾಗ ಇಂಥವ ಇನ್ನಿಷ್ಟು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ನೋಡ್ಬೋದು. ಓಕೆ, ಈಗ ನೋಡಿ, ರೀಅರೇಂಜ್, ಅರೇಂಜ್, ರೀಅರೇಂಜ್ ಪ್ರಿಫಿಕ್ಸ್ ಇದು. ಇದಕ್ಕೆ ಆರ್ ಇ ಆಡ್ ಮಾಡಿದ್ರೆ ಪ್ರಿಫಿಕ್ಸ್ ಆಗುತ್ತೆ. ಪ್ರಿಫಿಕ್ಸ್ ಅಂದ್ರೆ ಆಡಿಂಗ್ ಸಮಥಿಂಗ್ ಬಿಫೋರ್ ದ ವರ್ಡ್. ಇದು ಒಂದು ವರ್ಡ್, ಅದಕ್ಕಿಂತ ಮೊದಲು ಒಂದು ವರ್ಡ್ ಅನ್ನ ಯೂಸ್ ಮಾಡಿ ನೋಡಿ. ಒಂದು ಪದ ಏನದು, ಒಂದು 2 letters ಸಮಥಿಂಗ್ ಅಂತ ಹೇಳ್ಬೋದು ನೀವು ಅದಕ್ಕೆ. ರೀಅರೇಂಜ್ ಜಂಬಲ್ಡ್ ಸೆಗ್ಮೆಂಟ್ಸ್, ಸೆಗ್ಮೆಂಟ್ಸ್ ಅಂದ್ರೆ ಪಾರ್ಟ್ಸ್, ಜಂಬಲ್ಡ್ ಪಾರ್ಟ್ಸ್ ಅಥವಾ ಸೆಗ್ಮೆಂಟ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಮೀನಿಂಗ್ಫುಲ್ ಸೆಂಟೆನ್ಸ್ ಅವ್ರು ಜಂಬಲ್ಡ್ ಮಾಡಿದಾರ ಅಂದ್ರ ಏನು, ಸೆಂಟೆನ್ಸ್ ಅನ್ನ ಜಂಬಲ್ಡ್ ಮಾಡಿಕೊಟ್ಟಿದಾರ. ನೀವು ಮೀನಿಂಗ್ಫುಲ್ ಆಗಿ ಆ ಸೆಂಟೆನ್ಸ್ ಅನ್ನ ರಚನೆ ಮಾಡ್ಬೇಕು ಅಂತ ಹೇಳಿದಾರೆ. ನೋಡ್ರಿ, ಪ್ಲೇಯಿಂಗ್ ದ ಚಿಲ್ಡ್ರನ್ ಕ್ರಿಕೆಟ್ ಆರ್, ಕೆಳಗೆ PQRS ಕೊಟ್ಟಿದಾರ, ಆಪ್ಷನ್ ಕೊಟ್ಟಿದಾರ. ಎಷ್ಟು ಈಜಿ ಇದೆ ನೋಡ್ರಿ. ನಾನು ಪ್ರತಿ ವಿಡಿಯೋದಲ್ಲಿ, ಗ್ರಾಮರ್ ವಿಡಿಯೋದಲ್ಲಿ ಹೇಳ್ತಾ ಬರ್ತಿರ್ತೀನಿ. ಸೆಂಟೆನ್ಸ್ 4 ಟೈಪ್ ಇದೆ. ಸೆಂಟೆನ್ಸ್ ದಲ್ಲಿ 4 ಟೈಪ್ ಇದೆ: ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ತಿಳ್ಕೊಡ್ರಿ. ನೀವು ಈ ಆಪ್ಷನ್ ನೋಡ್ದೇನು ಇಮ್ಮಿಡಿಯೇಟ್ ಆಗಿ ಇಲ್ಲೇನೆ ನೀವು ಆನ್ಸರ್ ಕಂಡುಹಿಡಿಬಹುದು. ಇಲ್ಲದಿದ್ರೆ ಇಮಿಡಿಯೇಟ್ ಆಗಿ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಕೋತ ಹೋಗ್ಬೋದು. ಅಫರ್ಮೇಟಿವ್ ಇದೆ, ನೆಗೆಟಿವ್ ಇದೆ, ಇಂಟ್ರಾಗೇಟಿವ್ ಇದೆ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆ. ಕ್ವಶನ್ ಮಾರ್ಕ್ ಯಾವ ಯಾವ ಸೆಂಟೆನ್ಸ್ ಗಳಲ್ಲಿ ಬರ್ತದ? ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ಇವು ಎರಡೂ ಅಂತೂ ಅಲ್ಲ. ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲ. ಓಕೆ, ಮತ್ತೆ ಯಾವ ಸೆಂಟೆನ್ಸ್ ಅದು? ಅಫರ್ಮೇಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಓಕೆ, ಈಗ ನೆಗೆಟಿವ್ನು ಅಲ್ಲ, ಯಾಕಂದ್ರೆ ಅದರಲ್ಲಿ ನಾಟ್ ಇಲ್ಲ. ಓಕೆ, ಇದೇನು ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ನೀವು ಇಷ್ಟು ತಿಳ್ಕೊಬೇಕು ಮೊದಲನೇದಾಗಿ. ಜಸ್ಟ್ ಏನು ಬಿಡಿಸುವಾಗ ಈ ತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಿರ್ಬೇಕು. ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ತಿಳ್ಕೊಳಕ್ ಪ್ರಯತ್ನ ಪಡ್ತಿರ್ಬೇಕು. ಈಗ ನೋಡ್ರಿ, ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯ್ತು. ನೆಗೆಟಿವ್ ಅಲ್ಲ, ಯಾಕೆ ಹೇಳ್ರಿ? ಇದರಲ್ಲಿ ನಾಟ್ ಇಲ್ಲ, ಪ್ಲೇಯಿಂಗ್ ಐತಿ, ಚಿಲ್ಡ್ರನ್ ಐತಿ, ಕ್ರಿಕೆಟ್ ಐತಿ, ಆರ್. ನೆಗೆಟಿವ್ ಸೆಂಟೆನ್ಸ್ ಅಲ್ಲ. ಇಂಟ್ರಾಗೇಟಿವ್ ಅನ್ನ ನೋಡ್ರಿ, ಇಂಟ್ರಾಗೇಟಿವ್ ಇಲ್ಲ. ಮೊದಲ ಹೆಲ್ಪಿಂಗ್ ವರ್ಬ್ ಆದ್ರೂ ಬರ್ಬೇಕಿಲ್ಲ ಇಂಟ್ರಾಗೇಟಿವ್ ಇದ್ರ, ಅಥವಾ ಇಲ್ಲಿ ಇದೆ ಅಂತ ತಿಳ್ಕೊಡ್ರಿ. ಕ್ವಶನ್ ಮಾರ್ಕ್ ಬರ್ಲೇಬೇಕಲ್ಲ, ಕ್ವಶನ್ ಮಾರ್ಕ್ ಇಲ್ಲ, ಇಂಟ್ರಾಗೇಟಿವ್ ಅಲ್ಲ. ನೆಗೆಟಿವ್ ಇಂಟ್ರಾಗೇಟಿವ್ ಕ್ವಶನ್ ಮಾರ್ಕ್ ಇರ್ಲೇಬೇಕಲ್ಲ, ಅಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. ಏನು ಅವು ಮೂರು ಅಲ್ಲ, ನೆಗೆಟಿವ್ನು ಅಲ್ಲ, ಇಂಟ್ರಾಗೇಟಿವ್ ಅಲ್ಲ, ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲ. ಈಗ ಏನಂತ ಹೇಳಿ ನಾನು, ಅಫರ್ಮೇಟಿವ್. ಈಗ ಅಫರ್ಮೇಟಿವ್ ದಲ್ಲಿ ಮೊದಲು ಏನಿರ್ತದ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನಡು ಹೆಲ್ಪಿಂಗ್ ವರ್ಬ್ ಬರ್ತಿರ್ಬೋದು, ಹೆಲ್ಪಿಂಗ್ ವರ್ಬ್ ಹಿಡ್ದೇನೆ ನಾವು ವರ್ಬ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಂಗ್ಲಿಷ್ ಫಾಲೋಸ್ ಫಿಕ್ಸ್ಡ್ ರೂಲ್. ಇದೇ ಫಾರ್ಮುಲಾವನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾಲೋ ಮಾಡ್ತಾರೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಲ್ಲಿ ವರ್ಬ್ ಅನ್ನೋದು ಒಂದೊಂದು ಏನಾಗ್ತಿರ್ತದ, ಹೆಲ್ಪಿಂಗ್ ವರ್ಬ್ ಬಂದು ಮೇನ್ ವರ್ಬ್ ಬರ್ತಿರ್ತದ. ಓಕೆ, ಅದಕ್ಕೆ ING ಆಡ್ ಆಗ್ತಿರ್ತದ. ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಬರ್ತಿರ್ತದ. ಓಕೆ, ಈಗ ನೋಡ್ರಿ, ಯಾವಾಗ್ಲೂ ಈ ಫಾರ್ಮುಲಾವನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾಲೋ ಮಾಡ್ತದೆ, ಕನ್ನಡ ಹಾಗಿಲ್ಲ. ನಾ ಹೇಳ್ತಾ ಇದ್ದೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್, ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಇದನ್ನೇ ಕನ್ನಡದಲ್ಲಿ 4-5 ತರದ ಸೆಂಟೆನ್ಸ್ ಮಾಡ್ಬೋದು. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ, ಇಂಗ್ಲಿಷ್ ಗ್ರಾಮರ್ ಅನ್ನು ನಾವು ಕಲಿಯುತ್ತಿದ್ದೇವೆ. ಇಂಗ್ಲಿಷ್ ಗ್ರಾಮರ್ ಮೊದಲು ತಂದೆ ನೋಡ್ರಿ, ನಾವು ಕಲಿಯುತ್ತಿದ್ದೇವೆ ಇಂಗ್ಲಿಷ್ ಗ್ರಾಮರ್. ಓಕೆ, ಕಲಿಯುತ್ತಿದ್ದೇವೆ ಇಂಗ್ಲಿಷ್ ಗ್ರಾಮರ್ ನಾವು. ಈ ಅರ್ಥದಲ್ಲಿ ಬೇರೆ ಬೇರೆ ತರದ ಸೆಂಟೆನ್ಸ್ ಗಳನ್ನು ಮಾಡ್ಬೇಕು. ಆದ್ರೆ ಮಾಡ್ಬೋದು ನಾವು ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಿ ಹಾಗಿಲ್ಲ, ಮೊದಲು ಸಬ್ಜೆಕ್ಟೇ ಹೇಳ್ಬೇಕು, ನೀವು ಸಬ್ಜೆಕ್ಟ್ನೇ ಬರಿಬೇಕು. ಓಕೆ, ಈಗ ಅಫರ್ಮೇಟಿವ್ ಅಂದ್ರೆ ಸಬ್ಜೆಕ್ಟ್ ಯಾವ್ದು ಇರ್ತದೆ? ಇದರಲ್ಲಿ ಸಬ್ಜೆಕ್ಟ್ ಯಾವುದು ನೋಡ್ಬೇಕು. ಈ ಸೆಂಟೆನ್ಸ್ ದಲ್ಲಿ ಸಬ್ಜೆಕ್ಟ್ ಯಾವುದು ಅದನ್ನ ಹುಡುಕ್ಬೇಕು. ಯಾವುದು ಸಬ್ಜೆಕ್ಟ್? ಸಬ್ಜೆಕ್ಟ್ ಚಿಲ್ಡ್ರನ್, ದ ಚಿಲ್ಡ್ರನ್. ಓಕೆ, ದ ಚಿಲ್ಡ್ರನ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಆಟ ಆಡೋರು ಯಾರು? ಯಾರು? ಮಕ್ಕಳು. ಅವು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್. ವರ್ಬ್ ಯಾವುದು? ಇದ್ರ ಪ್ರಕಾರ ಹೋಗ್ಬೇಕಲ್ಲ, ಅಫರ್ಮೇಟಿವ್ ಸೆಂಟೆನ್ಸ್ ಫಾರ್ಮುಲಾ ಅದೇ ಅಲ್ಲ. ವರ್ಬ್ ಯಾವುದು? ಈಗ ಆರ್ ಇದೆ, ಆರ್ ಅಂದ್ರ ಆರು ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಸೇರೇನೆ ಅದಕ್ಕೆ ಇಲ್ಲಿ ವರ್ಬ್ ಅಂತ ಬರೆದು ಬಿಟ್ಟಿರ್ತೀವಿ. ಅಕಾರ್ಡಿಂಗ್ ಟು ಟೆನ್ಸ್ ಇಟ್ ಗೆಟ್ಸ್ ಚೇಂಜ್ಡ್. ಓಕೆ, ಇದು ಚೇಂಜ್ ಆಗ್ತಾ ಹೋಗುತ್ತಾ. ಓಕೆ,
ಆ ಅರ್ಥದಲ್ಲಿ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಬಹಳ ಈಸಿ ಇದೆ ಅದು. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ಮೊದಲನೇದು ಏನಿದೆ, ಫಸ್ಟ್ ಏನಿರ್ಬೇಕು, ಚಿಲ್ಡ್ರನ್, ಕ್ಯೂ. ಇಲ್ಲಿ ಕ್ಯೂ ಐತೆ ನೋಡ್ರಿ ಫಸ್ಟ್, ಇದು ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಕುಂದ್ರಬಾರ್ದು ನೀವು ಎಕ್ಸಾಮ್ದಲ್ಲಿ. ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬೇಕಂದ್ರೆ ಕ್ಯೂ ಇಲ್ಲ ಬಿಟ್ಬಿಡ್ರಿ. ಇಲ್ಲಿಯೂ ಕ್ಯೂ ಇಲ್ಲ, ರಾಂಗ್. ಇಲ್ಲಿಯೂ ಕ್ಯೂ ಇಲ್ಲ, ರಾಂಗ್. ಇದನ್ನ ಬರ್ಬಿಡು. ನೀವೆಲ್ಲಾ ನೋಡ್ಕೋತ ಕುಂದ್ರುದು ಅವಶ್ಯಕತೆ ಇಲ್ಲ ಎಕ್ಸಾಮ್ದಲ್ಲಿ. ಆದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲಿ ನೀವು ಬಿಡಿಸುವಾಗ ಈ ರೀತಿ ಚರ್ಚೆ ಮಾಡ್ಕೋತ ಬಿಡಿಸ್ಬೇಕು ಅವನ್ನ. ಅಂದ್ರ ನೆನಪು ಉಳಿತದ. ಇಮಿಡಿಯೇಟ್ ಆಗಿ ಚಿಲ್ಡ್ರನ್, ಕ್ಯೂ ಬರ್ಲೇಬೇಕಲ್ಲ ಫಸ್ಟ್. ಇದು ಕ್ಯೂ ಇದೆ, ಇದೇ ಆಗ್ಬೇಕು. ಇಲ್ಲಿ ಕ್ಯೂ ಇಲ್ಲ. ಇನ್ನೊಂದು ಕ್ಯೂ ಇತ್ತಂದ್ರೆ ನೀವು ಇಲ್ಲಿ ಇನ್ನೊಂದು ಆಪ್ಷನ್ ದಲ್ಲಿ ಮೊದಲು ಕ್ಯೂ ಇತ್ತಂದ್ರೆ ಅವಾಗ ಯೋಚನೆ ಮಾಡ್ಬೋದಿತ್ತು. ಕ್ಯೂ ಇಲ್ಲ, ಫಸ್ಟ್ ಗೆ ಕ್ಯೂ ಇದೆ. ಅಂದ್ರೆ ಈ ಪಾರ್ಟ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಲೈಕ್ ದಿಸ್. ಓಕೆ, ನೋಡಿದ ತಕ್ಷಣ ಸೆಂಟೆನ್ಸ್ ಗೊತ್ತಾಗುತ್ತೆ. ಇದು ಈಸಿ ಇದೆ, ಸ್ವಲ್ಪ ಟಫ್ನು ಕೊಟ್ಟಿರ್ತಾರೆ, ಡಿಫಿಕಲ್ಟ್ನು ಕೊಟ್ಟಿರ್ತಾರೆ. ಅಂತ ಕ್ವಶನ್ಸ್ ಇದ್ದಾಗ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ನೋಡು, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಈಗ ಅಫರ್ಮೇಟಿವ್ ಇದೆ ಅಂತ ತಿಳ್ಕೊಡ್ರಿ. ಅಫರ್ಮೇಟಿವ್ ಸಬ್ಜೆಕ್ಟ್ ಕ್ರಿಕೆಟ್ನು ಆಗ್ಬೋದು ಅಂತ ತಿಳ್ಕೊಡ್ರಿ. ಹೇಳ್ರಪ್ಪ, ಸಬ್ಜೆಕ್ಟ್ ಕ್ರಿಕೆಟ್ ಆಗ್ಬೋದು. ಕ್ರಿಕೆಟ್ ಮುಂದೆ ಏನಾಗಬೇಕು, ಕ್ರಿಕೆಟ್ ಆರ್ ತಪ್ಪಾಗ್ಬಿಡ್ತದ ನೋಡ್ರಿ. ಕ್ರಿಕೆಟ್ ಆರ್ ಅಂತ ಹೇಳಿಕ್ ಬರೋದಿಲ್ಲ, ಇದು ಹೋಯ್ತು. ಮತ್ತೆ ಸಬ್ಜೆಕ್ಟ್ ಇದೇ ಒಂದೇ ಆಗ್ಬೇಕಲ್ಲ. ಈಗ ಒಮ್ಮೊಮ್ಮೆ ಸಬ್ಜೆಕ್ಟ್ ಇದು ಆಗುತ್ತಂತ ನೀವು ಅನ್ಕೊಳ್ಬಹುದು. ಓಕೆ, ಸಬ್ಜೆಕ್ಟ್ ಆಮೇಲೆ ಆರ್ ಬರೀತೀರಿ, ಕ್ರಿಕೆಟ್ ಆರ್ ಅಂತ ಹೇಳುದಿಲ್ಲ, ಕ್ರಿಕೆಟ್ ಈಸ್ ಅಂತ ಆಗ್ಬಹುದು. ಅದಕ್ಕೆ ಇದು ಕ್ರಿಕೆಟ್ನು ಸಬ್ಜೆಕ್ಟ್ ಆಗುದಿಲ್ಲ ಅಂತ ಅರ್ಥ. ಈ ಸಬ್ಜೆಕ್ಟ್ ಇರುವುದು ದ ಚಿಲ್ಡ್ರನ್. ಸಬ್ಜೆಕ್ಟ್ ಸ್ಥಾನದಲ್ಲಿ ಐತಂದ್ರೆ ಮೊದಲು ಯಾವ್ದು ಬರ್ಬೇಕು, ಕ್ಯೂನೇ ಇರಬೇಕು. ಕ್ಯೂ ಇದೆ, ಇಮಿಡಿಯೇಟ್ ಆಗಿ ಇದು ಮಾಡೋದು. ರೈಟ್ ಆನ್ಸರ್. ಓಕೆ, ಕ್ಯೂ. ಎಸ್, ದ ಚಿಲ್ಡ್ರನ್ ಆರ್ ಪ್ಲೂರಲ್ ಇದೆ, ಪ್ಲೇಯಿಂಗ್ ಕ್ರಿಕೆಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೂತ್ರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 ing, object, like this. ನೋಡ್ರಿ, ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಲೈಕ್ ದಿಸ್. ಜನರಲ್ ಆಗಿ ಇದು ಒಂದೇ ತಗೊಂಡ್ಬಿಡ್ತೀವಿ ನಾವು ಎಲ್ಲಾ ಟೆನ್ಸಿಗೂ ಸೂತ್ರ, SVO. ಓಕೆ, ಅಕಾರ್ಡಿಂಗ್ ಟು ಟೆನ್ಸ್ ಇದು ಚೇಂಜ್ ಆಗ್ತಾ ಹೋಗುತ್ತೆ, ಈ ಸೂತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹಿಂಗಾಗುತ್ತಾ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಅಂತ ಹೀಗೆ ಬರ್ತದ, ಲೈಕ್ ದಿಸ್. ಇದು ಇದು ಯಾವುದು ಆನ್ಸರ್, QSPR. ಈ ರೀತಿಯಾಗಿ ನೀವು ಸೆಂಟೆನ್ಸ್ ಗಳನ್ನ ಅಥವಾ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋದಾಗೆಲ್ಲ ನಿಮ್ಗೊಂದು ಐಡಿಯಾ ಸಿಗ್ತದ. ಎಕ್ಸಾಮ್ದಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೀತದ. ಅವಾಗ ಈಸಿ ಆಗ್ತಾವ ಕ್ವಶನ್ಸ್. ಈ ರೀತಿಯಾಗಿ ಒಂದು ಕ್ವಶನ್ ಅನ್ನು ತಗೊಂಡು ನೀವು ಆ ಕ್ವಶನ್ ಅನ್ನ ಇನ್ ಡೆಪ್ತ್ ಆಗಿ ಬಿಡಿಸುವುದನ್ನ ಕಲಿಬೇಕು. ಓಕೆ, ನೀವು 100 ಕ್ವಶನ್ ಓದಿ ಓನ್ಲಿ ಕ್ವಶನ್ ಆನ್ಸರ್ ಓದ್ತಾ ಹೋದ್ರೆ ಏನು ಅರ್ಥ ಆಗೋದಿಲ್ಲ ಅದು. ಓಕೆ, ಅದು ಹೇಗೆ ಬಂತು, ಯಾಕೆ ಬಂತು, ಅದೇ ಅದೇ ಗ್ರಾಮರ್ ಪಾಯಿಂಟ್ ಯಾಕೆ ಯೂಸ್ ಆಯ್ತು, ಇಂಥವೆಲ್ಲ ನೋಡ್ಕೋತಾ ಹೋಗ್ಬೇಕು. ಮತ್ತ ಅದು ಕ್ವಶನ್ ಒಂದ್ ಯಾವ್ದಾದ್ರು ಕ್ವಶನ್ ತಗೊಂಡಾದ್ಮೇಲೆ ಆ ಕ್ವಶನ್ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿರ್ತದ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಬೇಕು. ಓಕೆ, ಈ ರೀತಿಯಾಗಿ ಒಂದು ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸುವುದನ್ನ ಕಲಿಬೇಕು. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.